ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಲಾಡ್ಜಲ್ಲಿ ಉಳ್ಕೊಂಡಿದ್ವಲ್ಲ, ಆ ಲಾಡ್ಜು ಈಗ ಚೆಕ್ಔಟ್ ಆಗ್ತಾಯಿದ್ದೀವಿ ನಾವು ಇಲ್ಲಿಂದ. ಚಿಕ್ಕಮಗಳೂರು ಟು ಮಡಿಕೇರಿ ಅರೌಂಡ್ ಒಂದು 145 ಕಿಲೋಮೀಟರ್ಸ್ ಆಗ್ಬೋದು. ಈಗೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ ನೆಕ್ಸ್ಟು ಒಂದು ಹೋಟ್ಲಿಗೆ ಹೋಗಿ ಒಂದು ಸ್ವಲ್ಪ ನಾಷ್ಟ ಏನಾದರೂ ಮಾಡಿಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಈಗ ನಾವು ಈ ರೂಮಲ್ಲಿ ಉಳ್ಕೊಂಡಿದ್ವಿ. ಫುಲ್ಲು ಎಲ್ಲ ಗಲೀಜಾಗ್ಬಿಟ್ಟೈತೆ, ಹೆಂಗೆ ಬೇಕಾದಂಗೆ ಇಟ್ಕೊಂಡು. ನೋಡ್ರಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀವಿ ಬ್ಯಾಗ್. ಇನ್ನೇನು ಇಲ್ಲಿಂದ ಹೊರಡದೆ ಚೆಕ್ಔಟ್ ಮಾಡ್ಕೊತೀವಿ. ನೆಕ್ಸ್ಟ್ ಹೋಟ್ಲಲ್ಲಿ ಸಿಗ್ತೀವಿ ಗೈಸ್. ಇಲ್ಲಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಈಗ ರಿಸೆಪ್ಷನಲ್ಲಿ ಹೋಗಿ ಕೀ ಕೊಟ್ಟು ಹೋಗ್ಬಿಡೋದೆ ಗೈಸ್. ನಾವು ನಾಷ್ಟ ಮಾಡೋದಕ್ಕೆ ಮಯೂರ ಹೋಟ್ಲಿಗೆ ಬಂದಿದ್ದು. ಮಯೂರ ಹೋಟ್ಲಲ್ಲಿ ನಾಷ್ಟ ಮಾಡಿಕೊಂಡು ಎದುರುಗಡೆ ಮೆಡ್ ಪ್ಲಸ್ ಇದೆ. ಜಸ್ಟ್ ಟ್ಯಾಬ್ಲೆಟ್ಸ್ ತೊಗೊಂಡೆ. ಈಗ ಸುಸ್ತಾಗ್ತಿದೆ, ಯಾಕೆ ಗೊತ್ತಾಗ್ತಿಲ್ಲ. ಇದು ನಿನ್ನೆ ಮಳೆಯಲ್ಲಿ ಫುಲ್ಲು ನೆನ್ಬಿಟ್ಟಿದ್ದೀವಲ್ಲ, ಹಂಗಾಗಿ ಫುಲ್ಲು ಸುಸ್ತಾಗಿದ್ದ ಥರ ಆಗಿದೆ. ಅದಕ್ಕೆ ಈಗ ಟ್ಯಾಬ್ಲೆಟ್ಸ್ ತೊಗೊಂಡು ಜರ್ನಿ ಸ್ಟಾರ್ಟ್ ಮಾಡಬೇಕು. 145 ಕಿಲೋಮೀಟ್ರ್ ಇದೆ ಇಲ್ಲಿಂದ. 145 ಆಗುತ್ತೆ. ಈಗ 145 ಕಿಲೋಮೀಟ್ರ್ ರೈಡ್ ಮಾಡಿ ಮಡಿಕೇರಿಗೆ ಹೋಗೋದು ಗೈಸ್. ಇಲ್ಲೊಂದು ಕರಿ ಕುದುರೆ ನಿಂತಿದೆ ನೋಡಿ ಇಲ್ಲಿ, ಜಿಮ್ನಿ. ನನ್ನ ಡ್ರೀಮ್ ಇದು, ಜಿಮ್ನಿ ಕಾರು. ನೋಡೋಣ, ಡ್ರೀಮ್ ಸಕ್ಸಸ್ಫುಲ್ ಆಗಿ. ಹಾಗೆ ಲೈಕು, ಕಮೆಂಟು, ಶೇರು ಎಲ್ಲ ಮಾಡಿ ಗೈಸ್. ಥ್ಯಾಂಕ್ ಯು. ಇದೆ ನೋಡಿ, MG ರೋಡಲ್ಲಿ ಬರುತ್ತೆ ಇದು ಮಯೂರ ಹೋಟ್ಲು. ಮಡಿಕೇರಿ ಹೋಗೋ ರೋಡಲ್ಲಿ ಇಲ್ಲೊಂದು ಹೋಟ್ಲು ಇತ್ತು. ಈ ಹೋಟ್ಲು ಕೆಂಬಾಂಬ ಟೆಂಪಲ್ ಸರ್ಕಲ್ ಅಂತ. ಇದೇ ಸರ್ಕಲ್ ನೋಡಿ. ಈ ಸರ್ಕಲ್ಲಿಂದ ಈ ಸರ್ಕಲ್ ಹಿಂಗೋದ್ರೆ ಹಾಸನ, ಈ ಸರ್ಕಲ್ ಹಿಂಗೋದ್ರೆ ಮಡಿಕೇರಿ. ಅಂದರೆ ಅರೌಂಡ್ ಇಲ್ಲಿಂದ ಒಂದು 78 ಕಿಲೋಮೀಟ್ರ್ ಆಗ್ಬೋದು. 78 ಕಿಲೋಮೀಟ್ರು. ಹೋಟೆಲ್ ಶಿವಕೃಪಾ ಇದೇ ರೋಡಲ್ಲಿರೋದು ನೋಡಿ. ಇಲ್ಲಿ ನಾವೊಂದೀಗ ಕಾಫಿ ತಗೊಂಡಿದ್ದೀವಿ ಇಲ್ಲಿ. ಏನಪ್ಪ ಇವು ನಿನ್ನೆಯಿಂದ ಬರೀ ಕಾಫಿ ಹೇಳ್ತಾನೆ ಅಂದ್ಕೊಂಡಿರ್ಬೋದು. ಕಾಫಿ ಇಲ್ಲಿ ಫೇಮಸ್ ಅಲ್ಲ ಅಣ್ಣ? ಫೇಮಸ್. ಬನ್ನಿ ಕಾಫಿ ಕುಡಿಯೋಣ. ಸೂಪರಾಗೈತೆ ಗೈಸ್ ಕಾಫಿ. ಓಕೆ ಗೈಸ್, ನೆಕ್ಸ್ಟ್ ಯಾವ ಊರು ಬರುತ್ತೆ ಆ ಊರಲ್ಲಿ ಸ್ಟಾಪ್ ಹಾಕಿ ಅಲ್ಲಿಂದ ಸಿಗ್ತೀನಿ. ಅಂಕಲ್, ಈ ಹೋಟ್ಲ್ ಹೆಸ್ರೇನು? ಶಿವಕೃಪಾ. ಅಂದರೆ ಇಲ್ಲಿಂದ ಯಾವ್ಯಾವ ಊರು ಬರುತ್ತೆ? ಇಲ್ಲಿಂದ ನಿಮಗೆ ಎಲ್ಲಿ ಹೋಗ್ಬೇಕು? ಮಡಿಕೇರಿ ಹೋಗ್ಬೇಕು. ಮಡಿಕೇರಿಗೆ ಹೋಗ್ಬೇಕು. ಹಾಂ, ಕೊಡ್ಲಿಪೇಟೆ. ಕೊಡ್ಲಿಪೇಟೆ ಬಿಟ್ಟರೆ ಶನಿವಾರ ಸಂತೆ. ಹಾಂ, ಶನಿವಾರ ಸಂತೆ ಬಿಟ್ಟರೆ ಸೋಮವಾರಪೇಟೆ ಬಿಟ್ಟರೆ ಮಡಿಕೇರಿ. ಅಂದರೆ ಇಲ್ಲಿಂದ ಒಂದು 70 ಕಿಲೋಮೀಟ್ರ್ ಆಗ್ಬೋದು. 70 ಆಗುತ್ತಲ್ಲ. ಇಲ್ಲಿಂದ 80-80 ಇದೆ ಗಾಯ್ಸ್. ಇಲ್ಲಿಂದ ಹೋಗ್ಬೇಕೀಗ. ನೆಕ್ಸ್ಟ್ ಸಿಗ್ತೀನಿ. ಬರ್ತೀವಿ ಅಂಕಲ್. ಬಾಯ್. ಗೈಸ್, ಕಾಫಿ ಕುಡಿದ್ವಿ ಜಸ್ಟ್. ಅಂಕಲ್, ಫೋನು ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀವಿ. ಗೈಸ್, ಇಲ್ಲಿದೆ ನೋಡಿ ಅಂಬಾರಿ. ಕಾಣಿಸಲ್ಲ ಅಷ್ಟೊಂದು, ಯಾಕಂದರೆ ಮಳೆಯೆಲ್ಲ. ಈಗಲ್ಲಿ ಇದರಲ್ಲಿ ಯಾವುದೋ ಊರಲ್ಲಿ 1-2 ಜಾಕೆಟ್ ತಗೊಂಡ್ವಿ, ರೇನ್ ಕೋಟು. ಇದೆಲ್ಲ ಔಟ್ಫಿಟ್ ಎಲ್ಲ
ಹಾಕ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಹೊರಡದೆ, ಫುಲ್ ಮಳೆ ಬರ್ತಾ ಇದೆ ಇಲ್ಲೆಲ್ಲ ನೋಡಿ. ಇಲ್ಲಿ ಗೈಸ್ ಇಲ್ಲಿಂದ ಹೋಗಿ ನೆಕ್ಸ್ಟು ಏನು ಮಡಿಕೇರಿಯಿಂದ ಕೇರಳ. ಹಾಂ, ಇದೇ ಊರವರಾ? ಇದೇ ಊರಂತ ನೋಡಿ ಗೈಸ್. ಇಲ್ಲಿ ದಾರಿಲಿ ಊಟ ಮಾಡೋಕ್ಕೆ ನಿಂದ್ರಿಸಿದ್ವಿ. ತಯಾಗರಾಜ್ ರೋಡ್, ಮಡಿಕೇರಿ ರೋಡು ತಯಾಗರಾಜಲ್ಲಿ ಇದ್ವಿ. ಈಗ ರೋಲ್ ಹೇಳಿದ್ದೀವಿ. ಚಾಂದ್ ಬೈನೂರು ರೋಲ್ ತಿಂತಾ ಇದ್ದಾರೆ. ರೋಲ್ ತಿಂದು ಊಟ ಮಾಡೋದೆ. ಹಂಚು ಸೂಪ್ ಗೈಸ್, ಚಿಕನ್ ಗೈಸ್. ಈಗ ಜಸ್ಟ್ ಮಡಿಕೇರಿಗೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಒಂದು 4 to 5 hours ಜರ್ನಿ ಆಯಿತು. ಸ್ವಲ್ಪ ರೋಡೆಲ್ಲ ಕರ್ವ್ ಇದ್ದದಕ್ಕೆಲ್ಲ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಬರೋದಕ್ಕೆ. ಈಗ ಅರೌಂಡ್ ಏನಿಲ್ಲ ಅಂದರೂ ಒಂದು 4:15 ಆಗಿರ್ಬೋದು ಟೈಮು. ಗೈಸ್ ನಿಮಗೆ ಈಗ ಒಂದು ಸಿನಿಮ್ಯಾಟಿಕ್ ವೀಡಿಯೋಸ್ ಹಾಕ್ತೀನಿ. ಅದು ಮಡಿಕೇರಿದು ಸಿನಿಮ್ಯಾಟಿಕ್ ವೀಡಿಯೋಸ್ ನೋಡ್ಕೊಂಬನ್ನಿ ಒಂದ್ಸರಿ ಹೋಗಿ. ಈಗ ಮಡಿಕೇರಿಗೆ ಬಂದು ಇಲ್ಲಿ ನಾವು ಸ್ಟೇ ಆಗ್ತಾಯಿದ್ದೀವಿ. ಇದೇ ಹೋಟೆಲ್ ಚಿತ್ರ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಈಗ ಸ್ಟೇ ಆಗ್ತಿರೋದು. ಇದ್ರಲ್ಲಿ ನಾವು ಲಗೇಜೆಲ್ಲ ಮೇಲೆ ಒಯ್ಬೇಕಂತೆ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗೋದು. ಗೈಸ್ ವೆಲ್ಕಮ್ ಬ್ಯಾಕ್. ಈಗ ಫ್ರೆಶ್ ಅಪ್ ಆಗಿದ್ದೀವಿ. ಅದೇ ಮೊದಲು ತೋರಿಸಿದ್ನಲ್ಲ ಲಾಡ್ಜ್, ಅದೇ ಲಾಡ್ಜಲ್ಲಿ ಈಗ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊರಗಡೆ ಸುತ್ತಾಡೋಕ್ಕಂತ ಹೋಗ್ತಾ ಇದ್ದೀವಿ ಇಬ್ಬರು, ಅಣ್ಣ ನಾನು ಹೊರಗಡೆ. ನಿಮಗೆ ಒಂದು 4:30-5 ಗಂಟೆ ಸುಮಾರು, ಅಣ್ಣ ಇಲ್ಲಿ ಬಂದು ನಿಂತಿದ್ವಲ್ಲ, ಒಂದು 5 ಗಂಟೆ ಆಗಿತ್ತು. ಹಾಂ, ಒಂದು 5 ಗಂಟೆ ಸುಮಾರು ನಿಮಗೊಂದು ವ್ಯೂ ತೋರಿಸ್ದೆ. ಅದು ಸಿನಿಮ್ಯಾಟಿಕ್ ವೀಡಿಯೋ ಹಾಕ್ತೀನಿ ಅಂತ ವ್ಯೂ ತೋರಿಸಿದ್ದಲ್ಲ, ಅದೀಗ ನೋಡಿ ಹೆಂಗೆ ಕಾಣ್ತಿದೆ. ಏನು ಕಾಣಲ್ಲ ಗಾಯ್ಸ್, ಎಲ್ಲ ಫಾಗು, A to Z ಫಾಗ್ ನೋಡಿ. ಏನೇನು ಕಾಣಲ್ಲ. ಇಷ್ಟೇ ಇರುತ್ತಂತೆ ಗಾಯ್ಸ್ ಇಲ್ಲಿ. ಅಯ್ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಫಾಗು ಅಂದರೆ ನಮಗಿದೆಲ್ಲ ಹೊಸದಲ್ಲ, ಹಂಗಾಗಿ. ಗಾಯ್ಸ್ ಇದು ನೋಡಿ, ಕೂರ್ಗ್ ಸ್ಪೈಸಸ್ ಆ್ಯಂಡ್ ಕಾಫಿ ಹೌಸ್, ದಿ ಹೌಸ್ ಆಫ್ ಅರೋಮಾ ಇದೆ ನೋಡಿ ಗಾಯ್ಸ್. ಅಂದರೆ ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಏನೇನು ಇದೆಯಲ್ಲ ಅದೆಲ್ಲವುದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಇಲ್ಲಿ. ಯಾಕಂದರೆ ಅಗ್ರಿಕಲ್ಚರ್ ಎಲ್ಲ ಇಲ್ಲೇ ಅಲ್ಲ ಮಾಡೋದು, ಹಂಗಾಗಿ ಇಲ್ಲಿ ಫುಲ್ ಕಡಿಮೆಗೆ ಸಿಗುತ್ತೆ. ಕಾಫಿನೂ ಚೀಪ್ ಆ್ಯಂಡ್ ಬೆಸ್ಟ್ ಇಲ್ಲಿ. ಕಾಫಿ ಬೀಜಗಳೆಲ್ಲ ಚೀಪ್ ಆ್ಯಂಡ್ ಬೆಸ್ಟ್. ನಾನು ಅಂದರೆ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ತಗೊಂಡಿದ್ದೆ ಗಾಯ್ಸ್. ನಿಮ್ಗೆ ಇನ್ನೊಂದು ಚಿಕ್ಕಮಂಗ್ಳೂರು, ಶಿವಮೊಗ್ಗ ಟು ಚಿಕ್ಕಮಂಗ್ಳೂರ್ದು ಒಂದು ನಿಮಗೆ ವ್ಲಾಗ್ ಬಿಟ್ಟಿದ್ದೆ. ಅದು ಸ್ವಲ್ಪ ಪ್ರಾಬ್ಲಮ್, ನೆಟ್ವರ್ಕ್ ಇಶ್ಯೂಯಿಂದ ಅದು ಬೇಗನೆ ಅಪ್ಲೋಡ್ ಆಗಿದ್ದಿಲ್ಲ. ಈಗ ಅಪ್ಲೋಡ್ ಆಗಿದೆ. ದಯವಿಟ್ಟು ಎಲ್ಲರೂ ಹೋಗಿ ಆ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಇದು ಮಡಿಕೇರಿ ಪೊಲೀಸ್ ಸ್ಟೇಷನ್ ನೋಡಿ, ಇಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಗಾಯ್ಸ್ ಇದು. ವಾವ್.
ಗೈಸ್ ಅದು ಆ ಪೊಲೀಸ್ ಸ್ಟೇಷನ್ ನೋಡಿದ್ವಲ್ಲ, ಅದು ಸಡನ್ನಾಗಿ ನೋಡೋ ತಡ ಯಾರ್ದೋ ಒಬ್ರದ್ದು ಮನೆ ಅಂದ್ಕೊಂಡಿದ್ವಿ. ಅದು ಕ್ಲಿಯರಾಗಿ ಬೋರ್ಡ್ ಓದಿದಾಗ ಗೊತ್ತಾಯಿತು ಇದು ಪೊಲೀಸ್ ಸ್ಟೇಷನ್ ಅಂತ. ಯಾಕಂದರೆ ಅದು ಮನೆ ರೂಪದಲ್ಲೇ ಇದೆ. ಅದು ಮನೆ ಥರನೇ ನಮ್ಮೂರು ಸೈಡೆಲ್ಲ ಡಬಲ್ ಆಫ್ಟ್ರು ಪೊಲೀಸ್ ಸ್ಟೇಷನ್ ಎಲ್ಲ ಇರ್ತಾವ. ಈ ಕಡೆ ಸೈಡೆಲ್ಲ ಇಲ್ಲ, ಉಡುಪಿ ಅಂಚು ಹಾಕಿದ್ರು, ಗೋಡೆ ಕಟ್ಟಿದ್ರು, ಆಯ್ತು ಅದೇ ಪೊಲೀಸ್ ಸ್ಟೇಷನು ಅಂಥದ್ದೇ ಮನೆ ಎಲ್ಲ ಇಷ್ಟೇ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತೀವಿ ನೋಡೋಣ ಅಂತ. ನೋಡೋಣ ಗೈಸ್, ಇನ್ನು ಏನೇನಿದೆ ಏನೇನಿಲ್ಲ ಆದಷ್ಟು ತೋರಿಸ್ತೀನಿ. ಗೈಸ್, ಇವತ್ತಿನ ಈ ವ್ಲಾಗಲ್ಲಿ ಏನೂ ಇದ್ದಿಲ್ಲ, ಅಂದರೆ ಕಂಟೆಂಟ್ ಏನು ಇದ್ದಿಲ್ಲ, ಬರೀ ಮಡಿಕೇರಿಗೆ ಬರೋದೇ ಇತ್ತು. ಹಂಗಾಗಿ ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವ್ಲಾಗನ್ನ. ಗೈಸ್, ಈ ವ್ಲಾಗನ್ನ ನಾಳೆ ತನಕ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಕಾಯ್ತಿರಿ, ಸ್ಟೇ ಟ್ಯೂನ್. ಓಕೆ ಗೈಸ್, ನಾಳೆ ಬೆಳಗ್ಗೆ ಸಿಗ್ತೀನಿ, ಬಾಯ್. ಗೈಸ್, ಚಾನ್ವೈಗೆ ನಿದ್ದೆ ಬಂದಿಲ್ಲ. ಇಲ್ಲಿ ನೋಡಿ, ಫಿಲಮ್ ನೋಡ್ಕೊಂತ ಮಕ್ಕಂಡಿದ್ದಾರೆ. ಯಾವುದು ಫಿಲಮ್ ಗೊತ್ತಿಲ್ಲ, ಸುಮ್ಮನೆ ಹಿಂದಿ ಇದರಲ್ಲಿದೆ, ಅದು ನೋಡ್ಕೊತ ಮಕ್ಕಂಡಿದ್ದಾರೆ. ಟೈಮ್ ನೋಡಿದರೆ 1 ಗಂಟೆ, ಇನ್ನೂ ಅವರು ಮಕ್ಕನ ಸ್ಥಿತಿಯಲ್ಲಿಲ್ಲ. ನಮಗಂತೂ ಫುಲ್ಲು ಜ್ವರ, ನೆಗಡಿ, ಕೆಮ್ಮು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಏನೇ ಬರಲಿ ಗೈಸ್, ಜ್ವರ ಬರಲಿ, ನೆಗಡಿ ಬರಲಿ, ಕೆಮ್ಮು ಬರಲಿ, ಈ ವಾತಾವರಣ ನೋಡಿದರೆ ಎಲ್ಲ ಮರ್ತು ಬಿಡ್ಬೇಕು, ಹಂಗಿದೆ ಈ ವಾತಾವರಣ. ಇಷ್ಟೊತ್ತು ಎಡಿಟ್ ಎಲ್ಲ ಮಾಡಿ ಈಗ ಮಲ್ಕೊಂಡಿದ್ದೀನಿ. ಗೈಸ್, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್ನು ಮಾಡಿರಿ. ಹಾಗೇನೆ ನಾಳೆ ವ್ಲಾಗ್ನ ಮತ್ತು ಇವತ್ತಿಂದು ಎರಡನ್ನೂ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಶುಭರಾತ್ರಿ, ಗುಡ್ ನೈಟ್, ಸಿ ಯು.